ಬೆಳಗುವುದರ ಮೂಲಕ ಹಾಗೂ ನೇಗಿಲ ಪೂಜೆಯ ಮೂಲಕ ಆರಂಭಿಸೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬರ್ರಿ ಲಕ್ಷ್ಮಣ, ಬೆಳಗ್ಗೆ ಹೇಳ್ತೀವಿ ಅಂದ್ರ? ಹ್ಞೂ ಸರಿ, ಮತ್ತೆ ಆಗಿ ಏನು ಇಲ್ಲಿ ಒಂದು ಅಭ್ಯಾಸ ಮಾಡಲು ಇಡೀ ಚಿಕ್ಕಬಳ್ಳಾಪುರದ ಕೆಲವು ಹೋಬಳಿಗಳು ಹೋಗಿದ್ದಾರೆ. ಅದೇ ರೀತಿ ಅವನು ಮೂಲ ಕಸುಬಾಗಿರ್ತಕ್ಕಂಥ ಒಂದು ವ್ಯವಸಾಯದ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಈ ಒಂದು GKVK ವಿದ್ಯಾರ್ಥಿಗಳು ನಮ್ಮ ಗ್ರಾಮ ಏನು ಈ ದಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK ಬೆಂಗಳೂರಿನ ವತಿಯಿಂದ ಬಂದಿರತಕ್ಕಂತಹ 19 ಜನ ವಿದ್ಯಾರ್ಥಿ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅದೇ ರೀತಿ ಕೃಷಿ ಸಂಬಂಧಪಟ್ಟ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸ್ತೀವಿ. ಉದಾಹರಣೆಗೆ ಬ್ಯಾಂಕ್ ಲೋನ್ಗಳಾಗಿರ್ಬೋದು, ಫ್ರೂಟ್ ID ಅಥವಾ ಕಿಸಾನ್ ಸಮ್ಮಾನ್ ನಿಧಿ ಅಂತ ಈ ರೀತಿ ಇರ್ತಾವಲ್ಲ, ಅಂಥವನ್ನ ತಿಳಿಸ್ತೀವಿ. ಮತ್ತು ಈ ಊರಿನಲ್ಲಿ ನೆಲೆಸಿರುವಂತಹ ಕುಟುಂಬಗಳಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದರ ಆಧಾರ ಟೈಟಾನಿಯಂ ಎಳೆಯಿಂದ ಸಾರಾಂಶವನ್ನು ಹೆಂಗೆ ತೆಗಿಬೇಕು ಅಂತ ಒಂದು ಚಾರ್ಟು, ಇದನ್ನ ನಾವು ಇಲ್ಲೇ ಕೇಂದ್ರದಲ್ಲಿ ಹಾಕಿರ್ತೀವಿ. ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಬಂದು ನೋಡ್ಕೊಂಡು ಹೋಗ್ಬೋದು. ಇದರಿಂದ ಸಾರಾಂಶವನ್ನು ತೆಗೆದು ಈ ಸಾರಾಂಶವನ್ನು ನಾವು ಬೆಳೆಗೆ ಸ್ಪ್ರೇ ಮಾಡಿದ್ರೆ ಕೀಟಗಳು ಬರಲ್ಲ, ಮತ್ತೆ ಕೆಲವೊಂದು ರೋಗಗಳನ್ನು ಕೂಡ ತಡೆಗಟ್ಟುತ್ತೆ. ಹಿಂಗೆ ಇಷ್ಟೆಲ್ಲ ವಿಧಗಳಲ್ಲಿ ಕಂಟ್ರೋಲ್ ಮಾಡ್ಬೋದು. ಮತ್ತೆ ನಾರ್ಮಲ್ ಆಗಿ ಕಿತ್ತು ಬಿಸಾಕೋದಲ್ಲ, ಅದು ಹೂ ಆಗಕ್ಕಿಂತ ಮುಂಚೆನೆ ನಾವು ಕಿತ್ತಾಕ್ಬೇಕು. ಯಾಕಂದ್ರೆ ಹೂ ಆದ್ಮೇಲೆ ಆಲ್ರೆಡಿ ಅದು ಬೀಜಗಳನ್ನ ಆಲ್ರೆಡಿ ಬಿಟ್ಬಿಟ್ಟಿರುತ್ತೆ. ಹಾಗಾಗಿ ಮತ್ತೆ ನೀವು ಕಿತ್ತಾಕಿದೀನಿ ಅಂತ ಅನ್ಕೊಂಡಿರ್ಬೋದು, ಬಟ್ ಆದ್ರೂ ಬೀಜಗಳು ಮಣ್ಣಲ್ಲಿ ಇರ್ತವೆ, ಮತ್ತೆ ಅದು ಮೊಳಕೆ ಹೊಡಿತದೆ, ಮತ್ತೆ ಬರುತ್ತೆ. ಅದಕ್ಕೆ ಹೂ ಆಗಕ್ಕಿಂತ ಮುಂಚೆನೆ ಕಿತ್ತಾಕ್ಬಿಟ್ಟು ಒಂದ್ ಕಡೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಹೂ ಹಾಕಿಂತ ಮುಂಚೆನೆ ಕಿತ್ತಾಕ್ಬಿಟ್ಟು ಮಣ್ಣಿಗೆ ಇದು ಮಾಡಿಬಿಟ್ರೆ, ಮಿಕ್ಸ್ ಮಾಡಿಬಿಟ್ರೆ ಗೊಬ್ಬರ ಆಗುತ್ತೆ. ಇಷ್ಟೊಂದೆಲ್ಲ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ನಮ್ಮ ಭಾರತ ಅಂದ್ರೆ ಇಲ್ಲಿ ನಮ್ದು ಹಿಂದೂ ಮಹಾಸಾಗರ ಐತೆ. ಅದರಲ್ಲಿ ಹಿಂದೂ ಮಹಾಸಾಗರ ಐತೆ. ಆದ್ರೆ ಅವಾಗ ಏನಾಗಿತ್ತು, ಅಲ್ಲಿ ನಮ್ಗೆ ಒಂದು ಈಗ ಗಾಳಿ ಬೀಸುತ್ತಲ್ಲ, ಗಾಳಿ ಬೀಸುತ್ತೆ. ಆದ್ರೆ ಅದು ನಮ್ಮ ಈ ಇಂಡಿಯಾ ಕಡೆ ತಂಪು ಗಾಳಿ ಇರುತ್ತಲ್ಲ, ನಮ್ಮ ಇಂಡಿಯಾ ಕಡೆ ಬೀಸಿದ್ದಿಲ್ಲ. ಅದು ಈಗ ಅಮೇರಿಕ ಇದೆಲ್ಲ, ಅಮೇರಿಕ ಆ ದೇಶದ ಕಡೆ ಬೀಸಿತ್ತು. ಅದಕ್ಕೆ ನಾವು ಲಾನಿನ ಎಲ್ನಿನ ಅಂತ ಕರಿತೀವಿ. ಎಲ್ನಿನೋ ಅಂದ್ರೆ ಇದು ಅಮೇರಿಕ ಕಡೆ ಹೋಗುತ್ತೆ, ಅದೇ ಲಾನಿನ ಅಂದ್ರೆ ನಮ್ಮ ಕಡೆ ಬರುತ್ತೆ. ಆ ಲಾನಿನ ಈ ವರ್ಷ ಜಾಸ್ತಿ ಆಗೈತೆ ಲಾನಿನ. ಅದಕ್ಕೆ ನಮಗೆ ನಾವು ಈಗ ಜೂನಿಂದ ಇಲ್ಲಿವರೆಗೂ ಆಗಸ್ಟ್ವರೆಗೂ 129ರಷ್ಟು ಜಾಸ್ತಿ ಮಳೆ ನೋಡಿದ್ದೀವಿ. ಹೋದ ಸಾರಿ ಏನಾಗಿತ್ತು 756 ನಾವು ಎಕ್ಸೆಪ್ಟ್ ಮಾಡಿ ನಮಗೆ ಬೇಕಾಗಿದ್ದು, ನಮಗೆ ಗೊತ್ತೇ. ಈಗ ನಾವು ಏನು ಅವೆಲ್ಲ ತಗೊಂಡಿದ್ದು, ಆದರೆ ನಮ್ಮಲ್ಲಿ ಎಷ್ಟಾಗಿತ್ತು ಅಂದರೆ
ಅಂದ್ರೆ 520 ಕಡಿಮೆ ಆಗಿದೆ. ಇದು ಹೆಂಗೆ ಪದ್ಧತಿ, ಯಾವ ತರ ನಾವು ತಗೊಬೇಕು ಮಣ್ಣಿನ ಮಾದರಿ ನಮ್ಮ ಜಮೀನಲ್ಲಿ ಅನ್ನೋದನ್ನ ನಾ ಈಗ ಹೇಳ್ತೀನಿ. ಇವಾಗ ಫಸ್ಟ್ ಆಫ್ ಆಲ್ ನಾವು ಇವಾಗ ಮಣ್ಣಿನ ಮಾದರಿ ಎಲ್ಲೆಲ್ಲಿ ತಗೊಬಾರ್ದು, ಇವಾಗ ನಮ್ಮ ಜಮೀನ್ ಇರುತ್ತೆ, ಆ ಜಮೀನಲ್ಲಿ ಎಲ್ಲೆಲ್ಲಿ ತಗೊಬಾರ್ದು ಅಂತಂದ್ರೆ ನೀರ್ ನಿಂತಿದ್ದ ಜಾಗದಲ್ಲಿ, ಮತ್ತೆ ಈ ಮರದ ಕೆಳಗಡೆ ಮರದ ನೆರಳಿರುತ್ತಲ್ಲ ಅಲ್ಲೆಲ್ಲ ತಗೊಬಾರ್ದು, ಮತ್ತೆ ನೀರ್ ಕಾಲುವೆ ಹೋಗ್ತಾ ಇರುತ್ತಲ್ಲ ಆ ಜಾಗದಲ್ಲೂ ತಗೊಬಾರ್ದು, ಮತ್ತೆ ಯಾವ ಜಮೀನ್ಗೆ ನಾವು ಒಂದು ಫರ್ಟಿಲೈಸರ್ಸು ಮತ್ತೆ ಗೊಬ್ಬರ ಹಾಕಿರ್ತೀವಲ್ವಾ ಆ ಜಮೀನಲ್ಲಿ ತಗೊಬಾರ್ದು. ಗೊಬ್ಬರ ಹಾಕಕ್ಕಿಂತ ಮುಂಚೆ, ಫರ್ಟಿಲೈಸರ್ ಹಾಕಕ್ಕಿಂತ ಮುಂಚೆ ನಾವು ತಗೊಬೇಕು ಮಣ್ಣಿನ ಮಾದರಿ ಅದು. ಆಮೇಲೆ ಇವಾಗ ಅಕಸ್ಮಾತ್ ನಾವು ಹಾಕ್ಬಿಟ್ಟಿದೀವಿ, ಏನು ಮಣ್ಣಿನ ಗೊಬ್ಬರನೂ ಹಾಕಿದೀವಿ, ಫರ್ಟಿಲೈಸರ್ ಹಾಕಿದೀವಿ ಅಂದ್ರೆ 1 ತಿಂಗಳಿಂದ 1.5 ತಿಂಗಳು ಆದ್ಮೇಲೆ ನಾವು ಮಣ್ಣಿನ ಮಾದರಿ ತಗೊಂಡು ಆಮೇಲೆ ಲ್ಯಾಬ್ಗೆ ಕಳ್ಸಿದ್ರೆ ಅದು ಪರೀಕ್ಷೆ ಮಾಡಿಬಿಟ್ಟು ಅದನ್ನ ರಿಸಲ್ಟ್ಸ್ನ ಕೊಡ್ತಾರೆ. ಈಗ ಮಣ್ಣಿನ ಮಾದರಿ ಪದ್ಧತಿ ಏನು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಅಂತಂದರೆ, ಇವಾಗ 1 ಎಕರೆ ಜಮೀನು ಇರುತ್ತೆ, ಆ 1 ಎಕರೆ ಜಮೀನಲ್ಲಿ ನಾವು 5 ಜಾಗದ ಹತ್ರ